ಇಂಡಿಯನ್ ಕ್ರಿಕೆಟ್ ನಲ್ಲಿ ಏನಾಗ್ತಾ ಇದೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಸೂರ್ಯಕುಮಾರ್ ಯಾದವ್ ಅವ್ರನ್ನ T20 ಕ್ಯಾಪ್ಟನ್ಸಿಯಿಂದ ತೆಗೆದು ಹಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ ಟೀಮು ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈ ವರ್ಷ T20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿದ್ದು ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ. ಅಷ್ಟೇ ಅಲ್ಲ, ಅವರ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ ಟೀಮು ಹೋಮ್ ನಲ್ಲಿ ಇದುವರೆಗೂ T20 ಸೀರೀಸ್ ಅನ್ನೇ ಸೋತಿಲ್ಲ. ಅವರ ಜಾಗದಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನ ಹೊಸ T20 ಕ್ಯಾಪ್ಟನ್ ಆಗಿ ಇಂಡಿಯಾ ಟೀಮ್ ನಲ್ಲಿ ತಗೊಳ್ತಾ ಇದ್ದಾರೆ. ಆದ್ರೆ ನನಗೇನು ಅನ್ಸೋದಿಲ್ಲ ಸ್ಕಾಯ್ ಅವರಿಗಿಂತ ಶ್ರೇಯಸ್ ಅಯ್ಯರ್ ಅವರು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಅವರು 2025ರಲ್ಲಿ ಪಂಜಾಬ್ ಟೀಮ್ ನ ಫೈನಲ್ ಗೆ ತಗೊಂಡೋಗಿ ರನ್ನರ್ ಅಪ್ ಮಾಡಿದ್ದು ಬಿಟ್ರೆ ಅಷ್ಟೇನು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿಲ್ಲ. ಆದ್ರೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ T20 ವರ್ಲ್ಡ್ ಕಪ್ ಗೆದ್ದಿದೆ. ಅಷ್ಟೇ ಅಲ್ಲ, 2024ರ T20 ವರ್ಲ್ಡ್ ಕಪ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆ ಇಂಪಾರ್ಟೆಂಟ್ ಕ್ಯಾಚ್ ನ ಹಿಡಿದಿದ್ದರೆ ಇವತ್ತು ನಮ್ಮ ಹತ್ರ ಇನ್ನೊಂದು T20 ವರ್ಲ್ಡ್ ಕಪ್ ಇರ್ತಾನೆ ಇರಲಿಲ್ಲ. ಸದ್ಯಕ್ಕೆ ಇಂಡಿಯನ್ ಟೀಮ್ ಸ್ಟ್ರಗಲ್ ಮಾಡ್ತಾ ಇರೋದು ಟೆಸ್ಟ್ ಕ್ರಿಕೆಟ್ ನಲ್ಲಿ. ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಅವರು ಟೆಸ್ಟ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡಬೇಕೆ ಹೊರತು ಎಲ್ಲಾ ಚೆನ್ನಾಗಿ ನಡೀತಾ ಇರತಕ್ಕಂತ T20 ಕ್ರಿಕೆಟ್ ಮೇಲೆ ಅಲ್ಲ. T20ಲಿ ಸದ್ಯಕ್ಕೆ ಇರತಕ್ಕಂತ ಸ್ಕ್ವಾಡ್ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಾ ಸರಿಯಾಗಿ ನಡೀತಾ ಇದೆ. ಆದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ತುಂಬಾನೇ ಫೋಕಸ್ ಮಾಡಬೇಕಾಗಿದೆ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಭಾರತ ತಂಡ ಹೋಮ್ ಸೀರೀಸ್ ಗಳಲ್ಲಿ ಹೀನಾಯವಾಗಿ ಸೋಲ್ತಾ ಇದ್ದಾರೆ. ಅದರ ಮೇಲೆ ಫೋಕಸ್ ಮಾಡಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ T20 ಕ್ರಿಕೆಟ್ ನಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಮಾಡಲೇಬೇಕು ಅಂದ್ರೆ ಸ್ಕಾಯ್ ಅವರ ಪ್ಲೇಸ್ ನಲ್ಲಿ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಅದು ರಜತ್ ಪಟಿದಾರ್ ಅವರೇ ಹೊರತು ಶ್ರೇಯಸ್ ಅಯ್ಯರ್ ಅವರು ಇವರಿಬ್ಬರಿಗಿಂತನೂ ಚೆನ್ನಾಗಿ ಬೆಟರ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ನಂಗಂತೂ ಅನ್ಸೋದಿಲ್ಲ.